ನಮಸ್ಕಾರ ನನ್ನೆಲ್ಲ ಹೃದಯವಂತ ಕನ್ನಡಿಗರಿಗೆ. ನೋಡಿ, ಇದು ಮೈಸೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 37 ಕಾವೇರಿ ಮುಖ್ಯ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಈ ಮಲೆ ಮಹಾದೇಶ್ವರ ರಸ್ತೆಗೆ ಬಂದು ಜೈನ್ ಆಗುವಂಥ ರಸ್ತೆ. ಸುಮಾರು 2015-16ನೇ ಸಾಲಿನಲ್ಲಿ ನೋಡಿ, 2015-16ನೇ ಸಾಲಲ್ಲಿ ಏನು 1,30,30,00,000 ಹಣಕ್ಕೆ ಸರ್ಕಾರದಿಂದ ಬಿಡುಗಡೆ ಆಗಿತ್ತು. ಆ 1,30,30,00,000 ರೂಪಾಯಿ ಹಣದಲ್ಲಿ ಯಾವ ರೀತಿ ಮಾಡಿದ್ದಾರೆ? ಸಾರ್ವಜನಿಕರು ಕೇವಲ 18 ತಿಂಗಳು ಓಡಾಡಿಲ್ಲ ಈ ರಸ್ತೆಯಲ್ಲಿ. 18 ತಿಂಗಳು ಓಡಾಡಿಲ್ಲ ಈ ರಸ್ತೆಯಲ್ಲಿ ಸಾರ್ವಜನಿಕರು. ನೋಡಿ, ಒಂದು ಕಾರ್ಗೆ ತಿಂಗಳಲ್ಲಿ 8ರಿಂದ 10 ಸಾವಿರ ಇನ್ಶೂರೆನ್ಸ್ ಕಟ್ತಾರೆ, ಸ್ಕೂಟ್ರಿಗೆ 3ರಿಂದ 4 ಸಾವಿರ ಇನ್ಶೂರೆನ್ಸ್ ಕಟ್ತಾರೆ, ಈ ನೀರಿನ ಬಿಲ್ ಕಟ್ತಾರೆ, ಕರೆಂಟ್ ಬಿಲ್ ಕಟ್ತಾರೆ, ಮನೆ ಕಂದಾಯ ಕಟ್ತಾರೆ. ಈ ರೀತಿ ಸಾರ್ವಜನಿಕರಿಗೆ ಅಧಿಕಾರಿಗಳು ಈ ರೀತಿ ತೊಂದರೆ ಕೊಟ್ಟರೆ ನಾವು ಕಟ್ಟೋವಂಥ ತೆರಿಗೆ, ನಾವು ಕಟ್ಟೋವಂಥ ಇನ್ಶೂರೆನ್ಸು ಎಲ್ಲಿಗೆ ಹೋಗ್ತಾ ಇದೆ? ನಾವು ಕಟ್ಟೋವಂಥ ಹಣದಲ್ಲಿ ಇವರು ಮಜಾ ಮಾಡಿಕೊಂಡು ಕಲ್ಪೆ ಕಾಮಗಾರಿ ಮಾಡಿಕೊಂಡು 3 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಟ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ, ಮಾನ್ಯ ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಟ್ಟಿದ್ವಿ. ಲೋಕಾಯುಕ್ತದಲ್ಲಿ ಕೇಸ್ ನಡೀತಾ ಇದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಖಡಕ್ಕಾಗಿ ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಕಾನೂನು ಚಲಾಯಿಸಲ್ಲ ಅಂದರೆ ಸಾಮಾನ್ಯ ಜನರ ಮೇಲೆ ಇವರು ಯಾವ ರೀತಿ ಅಧಿಕಾರ ಚಲಾಯಿಸೋಕ್ಕಾಗುತ್ತೆ? ನೋಡಿ, ಎಷ್ಟೊಂದು ವೆಹಿಕಲ್ಗಳು ಓಡಾಡ್ತವೆ, ಸ್ಕೂಲ್ ಮಕ್ಕಳು ಓಡಾಡ್ತಾರೆ. ಈ ರೀತಿ ಆದರೆ ನಾವು ಕಟ್ಟುವಂಥ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತಾ ಇದೆ? ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಇದಕ್ಕೆ ಒಂದು ಕಾನೂನು ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಎಚ್ಚರಿಸ್ತಾ ಇದ್ದೇವೆ. ನೋಡಿ, ಇದು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ. ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ಈ ವೆಹಿಕಲ್ಗಳು ಈ ಬದಿ ಮೇಲೆ ನೀರಿನ ಮೇಲೆ ಬಿದ್ದರೆ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಬರಿ ಎಲ್ಲ ಗಲೀಜಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಸುಮಾರು 2 ವರ್ಷದಿಂದ ಇದೇ ರೀತಿಯಾಗಿದೆ ಈ ರೋಡು. 2 ವರ್ಷದಿಂದ ಆಗಿದೆ ಈ ಪರಿಸ್ಥಿತಿ. ಈ ರೋಡ್ಗೆ 2 ವರ್ಷದಿಂದ ಇದೇ ಥರ ನಾವು ಕೊಟ್ಟಂಥ ಮನವಿನ ಮಾನ್ಯ ನಗರ ಪಾಲಿಕೆ ಆಯುಕ್ತರು ಗಮನಕ್ಕೆ ತಗೋತಾ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೋತಾ ಇಲ್ಲ. ಅಂದರೆ ಇವರು ನಾವು ಕೊಡೋವಂಥ ಹಣದಲ್ಲಿ ಯಾವ ಯೋಗ್ಯತೆಯಿಂದ ಅವರು ಸಂಬಳ ಪಡಿತಾ ಇದ್ದಾರೆ? ಯಾವ ರೀತಿ ಕಾನೂನಿಗೆ ಒಂದು ಜೀವ ತುಂಬ್ತಾರೆ ಇವರು? ದಯಮಾಡಿ ಇನ್ನು ಮುಂದೆ ಆದರೂ ಎಚ್ಚೆತ್ಕೋಬೇಕು. ಇದು ರಾಘವೇಂದ್ರ ನಗರ ಕಾವೇರಿ ಮುಖ್ಯ ರಸ್ತೆ ಯಜಮಾನ್ ಬಾರ್ ರೋಡು. ನೋಡಿ ಯಾವ ರೀತಿ ಇದೆ. ನೋಡಿ, ವೆಹಿಕಲ್ಗಳು ಹೆಂಗೆ ಓಡಾಡ್ತೇವೆ, ಜನ ಹೆಂಗೆ ಓಡಾಡೋದು. ಇದೇ ಕಾವೇರಿ ಮುಖ್ಯ ರಸ್ತೆ ಯಜಮಾನ್ ಬಾರ್ ರೋಡು, ಕಾವೇರಿ ಮುಖ್ಯ ರಸ್ತೆ. ನೋಡಿ, ವಾಹನಗಳು ಯಾವ ರೀತಿ ಓಡಾಡ್ತಾ ಇದೆ. ಬಸ್ನವ್ರಿಗೆ ನೋಡಿ ಯಾವ ರೀತಿ ಕಿರುಕುಳ ಆಗುತ್ತೆ ಬಸ್ನವ್ರಿಗೆ. ನೋಡಿ, ದಯಮಾಡಿ ಈ ರೀತಿ ಮಾಡಿದ್ರೆ ಅವ್ರ ಮನೆ ಹಾಳಾಗೋರಿಗೆ ಯಾವ ರೀತಿ ಬೈಬೇಕು ನಾವು? ನೋಡಿ ಯಾವ ರೀತಿ ಸರ್ಕಾರಿ ಬಸ್ ನೋಡಿ ಹೆಂಗೆ ಹೋಗ್ತಾ ಇದೆ. ಸರ್ಕಾರಿ ಬಸ್ಸು ಇಂಥ ಹದಗೆಟ್ಟೋಗಿರೋ ರೋಡಲ್ಲಿ ಹೋದರೆ ಟೈರ್ ಎಷ್ಟು ಉಪಯೋಗ ಬದಲಾವಣೆ ಮಾಡಬೇಕು. ಒಂದೊಂದು ವೆಹಿಕಲ್ಗೆ ಎಷ್ಟು ವರ್ಷದಲ್ಲಿ ಎಷ್ಟು ಫೈನ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು. ನಾವು ಕಟ್ಟೋ ತೆರಿಗೆ, ನಾವು ಕಟ್ಟೋ ಕರೆಂಟ್ ಬಿಲ್ಲು, ನಾವು ಕಟ್ಟೋ ನೀರಿನ ಬಿಲ್ಲು, ಅವ್ರು ಮನೆ ಹಾಳಾಗೋರು ಏನು ಮಾಡ್ತಾ ಇದ್ದಾರೆ ಇವರು? ನೋಡಿ, ಶಾಲಾ ಕಾಲೇಜು ಮಕ್ಕಳೆಲ್ಲ ಓಡಾಡ್ತಾರೆ. ಯಾವ ರೀತಿ ಓಡಾಡಬೇಕು, ಅವ್ರಿಗೆ ಯಾವ ರೀತಿ ಅನುಕೂಲತೆಗಳಿದೆ ಈ ರಸ್ತೆಯಲ್ಲಿ? ದಯಮಾಡಿ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಇದಕ್ಕೆ ಒಂದು ಪರಿಹಾರ ನೀಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ, ಇದೇ ಕಾವೇರಿ ಮುಖ್ಯ ರಸ್ತೆ. ಇದೇ ರಸ್ತೆಗೆ 1,30,30,00,000 ಅನುದಾನ, ಸರ್ಕಾರದ ಅನುದಾನ ಬಿಡುಗಡೆ ಆಗಿರೋದು. ಇವತ್ತು ಯಾವ ಮಟ್ಟಕ್ಕಿದೆ ನೋಡಿ ಈ ರಸ್ತೆ. ನೋಡಿ ಯಾವ ಮಟ್ಟಕ್ಕಿದೆ. ಈ ವಿದ್ಯುತ್ ಕಂಬಗಳು ಈ ರಸ್ತೆಗೆ ಬೇಕಿತ್ತಾ? ನೋಡಿ, ವಿದ್ಯುತ್ ಕಂಬಗಳು ನೋಡಿ. ಈ ವಿದ್ಯುತ್ ಕಂಬಗಳಿಂದ ಎಷ್ಟು ಹಣ ಗುಲಾಮ್ ಮಾಡೋರೋ ಗೊತ್ತಿಲ್ಲ. ನೋಡಿ, ವಿದ್ಯುತ್ ಕಂಬಗಳು ನೋಡಿ, ಎಷ್ಟು ವಿದ್ಯುತ್ ಕಂಬಗಳು ಹಾಕೊಳ್ಳೆ. ಇದೇ ರಸ್ತೆಯಲ್ಲಿ ಎಡಭಾಗದಲ್ಲಿ ಈ ಕಸದ ರಾಶಿ ಇರೋದು. ನೋಡಿ, ಈ ಕಸದ ರಾಶಿಗೋಸ್ಕರ ನಾವು ತೆರಿಗೆ ಕಟ್ಟೋದು. ಈ ಕಸದ ರಾಶಿಗೆ ನಾವು ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ಮನೆ ಕಂದಾಯ, ಸ್ಕೂಟ್ರ್ ಇನ್ಶೂರೆನ್ಸು, ಕಾರ್ ಇನ್ಶೂರೆನ್ಸು ಇದಕ್ಕೆ ಕಟ್ಟೋದು. ನೋಡಿ ಯಾವ ಮಟ್ಟಕ್ಕಿದೆ ನೋಡಿ ಮೇನ್ ರೋಡು, ಕಾವೇರಿ ಮುಖ್ಯ ರಸ್ತೆ. ಇದು 1,30,30,00,000 ಖರ್ಚು ಮಾಡಿರೋ ಹಣ ಈ ರಸ್ತೆಗೆ. ಮತ್ತು ನೋಡಿ ಯಾವ ಮಟ್ಟಕ್ಕಿದೆ. ಮಣ್ಣು ಹಾಕಿದ್ದಾರೆ, ಮಣ್ಣು ತಂದು ತುಂಬಿದ್ದಾರೆ ಈ ರೋಡ್ಗೆ. ಈ ರೋಡಲ್ಲೇ ಜನ ಓಡಾಡಬೇಕು. ನೋಡಿ, ಫುಲ್ಲು ಮಣ್ಣು ತುಂಬಿದ್ದಾರೆ ರಸ್ತೆಗೆ. ಸುಮಾರು 2 ವರ್ಷಗಳಿಂದ ದೂರು ಕೊಟ್ಟಿದ್ರು, ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ.